ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಬಿರುಗಾಳಿ ಸಹಿತ ಸುರಿದ ಅಲ್ಪ ಸ್ವಲ್ಪ ಮಳೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕ್ರೀಡಾಂಗಣದ ಗೋಡೆ ಮತ್ತು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಹೌದು, ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ನೀರು ಪಾಲಾಗುತ್ತಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕೇವಲ ಒಂದು ಸಾಧಾರಣ ಗಾಳಿ ಮಳೆಯನ್ನು ತಡೆದುಕೊಳ್ಳಲಾಗದ ಈ ಕಟ್ಟಡ ನಿಜಕ್ಕೂ ಗುಣಮಟ್ಟದಿಂದ ಕೂಡಿತ್ತಾ ಅಥವಾ ಭ್ರಷ್ಟಾಚಾರದ ಬಿರುಗಾಳಿಗೆ ಸಿಲುಕಿತ್ತ ಅನ್ನೋ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಇದು ಕೇವಲ ಸ್ಟೇಡಿಯಂ ಕಟ್ಟಡ ಕುಸಿದಿರುವ ದೃಶ್ಯವಲ್ಲ, ವ್ಯವಸ್ಥೆಯ ಕಳಪೆ ಕಾಮಗಾರಿ ಮತ್ತು ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿ. ಇತ್ತೀಚೆಗೆ ಬೀಸಿದ ಸಾಧಾರಣ ಬಿರುಗಾಳಿ ಮತ್ತು ಮಳೆಗೆ ಸ್ಟೇಡಿಯಂ ಕಟ್ಟಡದ ಪ್ರಮುಖ ಭಾಗಗಳು ನೆಲಸಮವಾಗಿವೆ. ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡಿ ನಿರ್ಮಿಸಲಾದ ಈ ಕ್ರೀಡಾಂಗಣ ಸಣ್ಣದೊಂದು ಮಳೆಗೆ ಈ ಸ್ಥಿತಿಗೆ ತಲುಪಿರುವುದು ಸಾರ್ವಜನಿಕರ ತೀವ್ರ ಆತಂಕ ಹಾಗೂ ದುಃಖಕ್ಕೆ ಕಾರಣವಾಗಿದೆ. ಜನರ ಸುರಕ್ಷತೆ ಮತ್ತು ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮಾಡುವುದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಇಡೀ ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಸಾರ್ವಜನಿಕರ ಆಕ್ರೋಶದ ಬಿರುಗಾಳಿಗೆ ಸರ್ಕಾರವೇ ಉತ್ತರಿಸಬೇಕಾಗುತ್ತದೆ. ಇದು ಜಸ್ಟ್ ಇವಾಗ ಜೇವರ್ಗಿ ಪಟ್ಟಣದ ಸ್ಟೇಡಿಯಂ ಕಾಣ್ತಾ ಇದೆ. ತಾವೆಲ್ಲರೂ ನೋಡಬಹುದು, ತಾಲೂಕಾ ಕ್ರೀಡಾಂಗಣ ಇದೆ. ಎಲ್ಲ ಸಂಪೂರ್ಣವಾಗಿ ಏನು ಶೆಡ್ ಇದೆ ಅಲ್ಲ, ಸರೌಂಡಿಂಗ್ ಸ್ಟೇಡಿಯಂ ಸರೌಂಡಿಂಗ್ ನೋಡ್ರಿ ಯಾವ ರೀತಿಯಾಗಿ ಬಿದ್ದಿದೆ. ಕಂಬಗಳು ಬಿದ್ದಿದೆ, ವರ್ಕ್ ಆಗಿದೆ, ಬಹಳ ಕಳಪೆ ಮಟ್ಟದ ವರ್ಕ್ ಆಗಿದೆ. ಆದ್ದರಿಂದ ಸಂಪೂರ್ಣವಾಗಿ ಸಿಮೆಂಟ್ ಬೆಡ್ ಸಮೇತ ಹೋಗಿದೆ. ನೋಡ್ರಿ ಕಳಪೆ ಮಟ್ಟದ ಹೆಂಗಿದೆ ಅಂದ್ರೆ ನೀವು ಅದು ಟಚ್ ಮಾಡಿದ್ರೆ ಬೇಕು. ಈ ರೀತಿಯಾಗಿ ಕೆಲಸ ಆಗಿದೆ. ತಾವು ಇಲ್ಲಿ ಬರ್ಬೋದು, ಏನಿಲ್ಲ ಇದ್ರೊಳಗೆ ನೋಡಿ ಯಾವ ರೀತಿ ಹಾಕಿದ್ದಾರೆ. ಇದು ಕಟ್ ಆಗಿದೆ, ಸಂಪೂರ್ಣವಾಗಿ ಕಟ್ ಆಗಿದೆ ಅಂದ್ರೆ ಎಷ್ಟು ಕಳಪೆ ಮಟ್ಟದಿಂದ ಇವರು ಕೆಲಸ ಮಾಡಿದ್ದಾರೆ. ಇದರ ಅಧಿಕಾರಿಗಳು ಮತ್ತು ಇದರಲ್ಲಿ ಏನು ಗೊತ್ತಿದ್ದಾರೆ ಅದರಲ್ಲ ಎಲ್ಲರೂ ಶಾಮೀಲಾಗಿ ಕಳಪೆ ಮಟ್ಟದಿಂದ ಮಾಡಿದ್ದಾರೆ. ಇದು ಏನಿದೆಲ್ಲ ಸರ್ಕಾರದ ಹಣ ಅಂದ್ರೆ ನಮ್ದು ತೆರಿಗೆ ಹಣ, ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿಯಾಗಿ ಜೇವರ್ಗಿ ಸ್ಟೇಡಿಯಂನಲ್ಲಿ ಇದೊಂದು ಕಟ್ಟಡವನ್ನು ಮಾಡಿ ಎಲ್ಲವನ್ನು ಸಾರ್ವಜನಿಕರ ಹಣ ದುರುಪಯೋಗ ಮಾಡಿ ಲೂಟಿ ಮಾಡಿ ಕಬಳಕೆ ಮಾಡಿದ್ದಾರೆ. ನೋಡಿ ಯಾವ ರೀತಿ ಬೆಂಡ್ ಆಗಿದೆ. ಇಲ್ಲಿ ತಾವು ನೋಡ್ಬೋದು ಎಷ್ಟು ವೀಕ್ ಇದೆ ಅಂದ್ರೆ ಇದು ಬರೀ ಕೇವಲ ಒಂದು ಬಿರುಗಾಳಿ ಬಂದ ತಕ್ಷಣವೇ ಸಂಪೂರ್ಣವಾಗಿ ಇದು ಕೇವಲ ಒಂದು ಲಕ್ಷಾಂತರ ರೂಪಾಯಿದಿಲ್ಲ, ಇದು ಕೋಟ್ಯಾಂತರ ರೂಪಾಯಿ ಹಣದಿಂದ ಮಾಡಿರುವಂತ. ಕೇವಲ ಇದು ಮಾಡಿ 2 ರಿಂದ 3 ವರ್ಷ ಆಯ್ತು. ಇವಾಗ ನೋಡಿದ್ರೆ ಎಲ್ಲ ಒಳ್ಳೇದೇನಂದ್ರೆ ಒಂದು ವೇಳೆ ಯಾರಾದ್ರೂ ಇಲ್ಲಿ ನಿಂತ್ರೆ ಅವರ ಮೇಲೆ ಬಿದ್ರೆ ಬಹಳ ದೊಡ್ಡ ಹಾನಿ ಆಗುತ್ತಿತ್ತು. ಇಲ್ಲ ಅಧ್ಯಕ್ಷರ, 2 ವರ್ಷದಿಂದ ಅದು ಬಿಲ್ಡಿಂಗ್ ಆದ್ಮೇಲೆ ಒಂದ್ ಜೀವ ಹೋಗಿದೆ. ಲಾಸ್ಟ್ ಟೈಮ್ ಆ ಬಿಲ್ಡಿಂಗ್ ನಲ್ಲಿ ಕೂಡ ಕಳಪೆ ಮಟ್ಟದ ಕಾಮಗಾರಿಕೆ ಆದ್ದರಿಂದ ಅಲ್ಲಿ ಒಂದು ಲೇಬರ್ ಕೂಡ ಸಾವನ್ನಪ್ಪಿದ್ದಾರೆ, ಅದು ಗೋಡೆ ಬಿದ್ದು. ಇದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ನಡೆದರೆ ಇದು ಬಹಳ ದುಃಖದ ವಿಷಯ. ಯಾಕಂದ್ರೆ ಗಾಳಿಯಿಂದ ಕಟ್ ಆಗಿದೆ ಅಂದ್ರೆ ಒಂದ್ ವೇಳೆ ಯಾರು ಮಾಲೋದು ಬಿದ್ರೆ ದೊಡ್ಡ ಹಾನಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಈ ಕಡೆ ಬನ್ನಿ ನೋಡಿ, ಇಲ್ಲಿ ಬೆಡ್ ಸಮೇತ ಹೋಗಿದೆ, ಸಂಪೂರ್ಣ ಬೆಡ್ ಸಮೇತ ನೋಡ್ರಿ ಯಾವ ರೀತಿಯಾಗಿ ಕೆಲಸ ಆಗಿದೆ ಅಂತ. ಒಂದು ಸಾಲಿಡ್ ಇದಂತ ಕೆಬ್ಬಿಣದ ಪೈಪ್ ಕಟ್ ಆಗಿದೆ. ಇದಕ್ಕೆ ಈ ಕಳಪೆ ಮಟ್ಟಕ್ಕೆ ನೇರವಾಗಿ ಕಾರಣ ಅಂದ್ರೆ ಮಾಡಿದಂತ ಗುತ್ತಿದಾರರು ಹಾಗೂ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಇವರೇ ನಿರ್ವಹಣೆಗಾರರು. ತಾವು ನೋಡ್ರಿ ಇಷ್ಟು ದೊಡ್ಡ ಶೆಡ್ ಅನ್ನು ಇಲ್ಲಿಂದ ಅಲ್ಲಿಗೆ ಒಂದು ಮುರಿದು ಅಲ್ಲಿ ಬಿದ್ದಿದ್ದಾರೆ. ಸುಮಾರು ಒಂದೊಂದು ಏನು ಪೈಪ್ ಇದೆಯಲ್ಲ, ಒಂದೊಂದು ಕ್ವಿಂಟಲ್ ಸಮೀಪ ಇದೆ. ಇಷ್ಟೆಲ್ಲ ಪೈಪ್ ಯಾರಾದ್ರೂ ಮೇಲೆ ಗಾಡಿಗಳು ಪಾರ್ಕಿಂಗ್ ಅಲ್ಲಿ ಬಿದ್ರೆ ಎಲ್ಲರೂ ಜೀವ ಹೋಗ್ತಿತ್ತು. ಇಲ್ಲಿ ಬನ್ನಿ ಸರ್, ಗಾಡಿದ ವ್ಯವಸ್ಥೆ ನೋಡಿ, ಬರ್ರಿ ಯಾವ ರೀತಿ ವ್ಯವಸ್ಥೆ ಇದೆ ಅಂದ್ರೆ ಗಾಡಿನಲ್ಲಿ ಎಷ್ಟು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಆಗಿದೆ ಅಂತ ಇಲ್ಲಿ ನೋಡಬಹುದು. ಇಲ್ಲಿ ನೋಡಿ, ಇದು 3-4 ವರ್ಷ ಆಯ್ತು. 3-4 ಬರೀ ಕೇವಲ ಒಂದು ಸಣ್ಣ ಒಂದು ಬಿರುಗಾಳಿ ಆದ ಕಾರಣ ಸಂಪೂರ್ಣವಾಗಿ
ಇದನ್ನು ಕುಸಿದು ಬಿದ್ದಿದೆ ಗಾಡಿ. ಇದು ಕೇವಲ ಗಾಡಿ 4 ಇಂಚಿಂದ ಮಾಡಲಾಗಿದೆ ನೋಡ್ರಿ. ಇದು ಸಂಪೂರ್ಣ ಇದು ನೋಡ್ರಿ, ಇದು ಈ ಕಡೆ ನೋಡ್ರಿ ಯಾವ ರೀತಿಯಾಗಿ ಎಷ್ಟು ಕಳಪೆ ಮಟ್ಟ ಅಂತ ಮಾಡಲಾಗಿದೆ. ಅಲ್ಲಿ ಕೂಡ ಅಷ್ಟೇ ಡೌನ್ ಬಿದ್ದಿದೆ. ಈ ಕಡೆ ಬನ್ನಿ ನೋಡ್ರಿ. ನೋಡಿ ಇಲ್ಲಿ ಸಂಪೂರ್ಣವಾಗಿ ಇದು ಗಾಡಿ ಏನಿದೆಯಲ್ಲ ಗಾಳಿಯಿಂದ ಬಿದ್ದಿದೆ. ಅನೇಕ ಕೋಟಿಗಳಿಂದ ಮಾಡಿದ ಒಂದು ಸ್ಟೇಡಿಯಂ ಒಂದು ಸುಮಾರು ಒಂದು 10-20 ವರ್ಷ ನಡೀಬೇಕಾಗಿತ್ತು. ಆದ್ರೂ ಕೂಡ 2-3 ವರ್ಷಗಳಲ್ಲಿ ನಡೆದಿಲ್ಲ. ಈ ಪರಿಸ್ಥಿತಿ ಆಗಿದೆ ನೋಡ್ರಿ. 80% ಸ್ಟೇಡಿಯಂ ಎಲ್ಲ ಇದು ಆಗಿದೆ. 80% ಸ್ಟೇಡಿಯಂ ನಲ್ಲಿ ಏನ್ ಹಾಕಿದಿಲ್ಲ ಇದು ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ. ನಮ್ಮ ಶಾಸಕರು ಹೇಳಿದ್ರು ಸರ್, ನಮ್ಮ ಶಾಸಕರು ಇದು ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಹಂಗ್ ಮಾಡುತ್ತೇವೆ, ಒಂದೊಂದು ಸಾಮಾನ್ಯ ಚಿನ್ನಸ್ವಾಮಿಯಲ್ಲಿ ಏನ್ ಹಾಕುತ್ತೆ ಅದು ಯೂಸ್ ಮಾಡ್ತೇವೆ ಅಂತ ಹೇಳಿದರು ನಮ್ಮ ಜೋಗಿ ಶಾಸಕರು. ಇದೆ ಸರ್, ಮಾಡಿದ್ರು ಕಂಪ್ಲೀಟ್ ಮಾಡಿಲ್ಲ ನೋಡ್ರಿ. ಇನ್ನ ಕೆಲಸನೂ ಕೂಡ ಪೂರ್ಣ ಆಗಿಲ್ಲ, ಸ್ವಲ್ಪ ಕೆಲಸ ಇದೆ. ಆದ್ರೂ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ನಮ್ಮ ಸಾರ್ವಜನಿಕರು ನಾವು ಅದರಲ್ಲಿ ತೆರಿಗೆಯನ್ನು ಹಣ ಕಟ್ಟುತ್ತೇವೆ. ನಮ್ಮ ತೆರಿಗೆ ಹಣದಿಂದ ಮಾಡಿದ ಇದು ಸ್ಟೇಡಿಯಂ ಈ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ನೇರವಾಗಿ ನಾವು ಹೇಳೋದಂದ್ರೆ ಗುತ್ತಿದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಕೂಡ ಇದರ ಹೊಣೆಗಾರಿಕೆ. ಯಾಕಂದ್ರೆ ನಮ್ಮ ಜೇವರ್ಗಿ ಪಟ್ಟಣದಲ್ಲಿ ಇಷ್ಟೊಂದು ಕಳಪೆ ಮಟ್ಟದ ಕೆಲಸ ಆಗ್ತಿದೆ ಅಂದ್ರೆ ಅದು ಕೆಲಸ ಮಾಡಬಾರ್ದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೊಂದು ಮಾಡಿ ಲಾಸ್ಟಿಗೆ 1 ವರ್ಷ 2 ವರ್ಷ ಈ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದು ಉಪಯೋಗ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಯಾರು ಕೆಲಸ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು. ಇದನ್ನು ತನಿಖೆ ಮಾಡಬೇಕು. ಯಾವ ರೀತಿಯಿಂದ ಇವರು ಮಾಡಿದ್ದಾರೆ. ಒಂದು 1 ವರ್ಷ 2 ವರ್ಷದಿಂದ ಕಟ್ಟಡ ಮಾಡಿದ ಈ ರೀತಿಯಾಗಿ ಪರಿಸ್ಥಿತಿ ಆಗಿದೆ. ಕಂಬಗಳನ್ನು ಕಟ್ ಆಗಿವೆ ಗಾಳಿಯಿಂದ. ಅಂದ್ರೆ ಅದು ಯೋಚನೆ ಮಾಡಬೇಕಾಗುತ್ತೆ ಎಷ್ಟು ಕಳಪೆ ಮಟ್ಟದಿಂದ ಇದನ್ನು ಕಟ್ಟಡ ಮಾಡಲಾಗಿದೆ. ಇದು ಕಾಮಗಾರಿಕೆ ನಡೆದಿದೆ.